Hi, my dear students. Today we are going to discuss the chapter wise marks problems, and this is my first class of relations and functions. In relations and functions ನಾನು ನಿಮಗೆ ಆಲ್ರೆಡಿ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ 1 ಮಾರ್ಕ್ಸಿಗೆ ಒಂದು ಕ್ವಶನು, 2 ಮಾರ್ಕ್ಸಿಗೆ ಒಂದು ಕ್ವಶನು, 3 ಮಾರ್ಕ್ಸಿಗೆ ಒಂದು ಕ್ವಶನು, 5 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ ಅಂತ. ಸೊ ಇವತ್ತು ನಾವು 1 ಮಾರ್ಕ್ಸಿಗೆ ಯಾವ್ಯಾವ ಥರ ಕ್ವಶನ್ಸ್ ಎಲ್ಲ ಬರುತ್ತೆ, 2 ಮಾರ್ಕ್ಸಿಗೆ ಯಾವ್ಯಾವ ಥರ ಕ್ವಶನ್ಸ್ ಎಲ್ಲ ಬರುತ್ತೆ, ಆ್ಯಂಡ್ 3 ಮಾರ್ಕ್ಸಿಗೆ ಯಾವ್ಯಾವ ಥರ ಕ್ವಶನ್ಸ್ ಎಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ 1 ಮಾರ್ಕ್ಸಿನ ಕ್ವಶನು. 1 ಮಾರ್ಕ್ಸಿನ ಕ್ವೆಶನಲ್ಲಿ ಹೇಗೆಲ್ಲ ಬರುತ್ತೆ ಅಂತ ಹೇಳಿದರೆ 1 ಮಾರ್ಕ್ಸ್ ಸೊ ಯಾವ ಥರ ಬರುತ್ತೆ ಅಂದರೆ, ಫಸ್ಟ್ ಯಾವ ಥರ ಬರ್ಬೋದು ಅಂದರೆ, ನಿಮಗೆ ಈ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಗ್ಗೆ ಕ್ವೆಶನ್ಸ್ ಬರ್ಬೋದು. ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಫಸ್ಟು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂದರೆ ಏನು, ಇದಕ್ಕೆ ಹೇಗೆ ನಾವು ಆನ್ಸರ್ ಮಾಡ್ಬೋದು ಅಂತ ನೋಡ್ಬಿಡೋಣ. ಫಸ್ಟು ರಿಫ್ಲೆಕ್ಸಿವ್ ಅಂದರೆ ಏನು ಅಂತ ಹೇಳಿದರೆ, ನಮಗೆ ರಿಫ್ಲೆಕ್ಸಿವ್ ಹೇಳೋದಕ್ಕೆ 1 ಎಲಿಮೆಂಟು, ಸಿಮೆಟ್ರಿಕ್ ಹೇಳೋದಕ್ಕೆ 2 ಎಲಿಮೆಂಟು, ಟ್ರಾನ್ಸಿಟಿವ್ ಹೇಳೋದಕ್ಕೆ 3 ಎಲಿಮೆಂಟ್ ಇದ್ದರೆ ಸಾಕು. ಸೊ ಫಸ್ಟ್ ರಿಫ್ಲೆಕ್ಸಿವ್ ಹೇಗೆ ಹೇಳೋದು ಅಂತ ಹೇಳಿದರೆ, ಎ ಈಸ್ ಬಿಲಾಂಗ್ಸ್ ಟು ಎ, A, A is belongs to R for all A is belongs to A. ಅಂದರೆ ಈ ಆರ್ ಅನ್ನೋದು ರಿಲೇಷನ್, ಈ ರಿಲೇಷನ್ನು ಎ ಅನ್ನೋ ಸೆಟ್ನಲ್ಲಿರೋ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಆಗಿರೋವಂಥ ರಿಲೇಷನ್. ಓಕೆ, ಈ ರಿಲೇಷನ್ನಲ್ಲಿ ಎ ಇರುತ್ತೆ. ಇದನ್ನು ರಿಫ್ಲೆಕ್ಸಿವ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಮಿರರ್ ಇಮೇಜ್ ಇರುತ್ತೆ ಅನ್ನೋದಕ್ಕೋಸ್ಕರ ರಿಫ್ಲೆಕ್ಸಿವ್. ಎ ಇತ್ತು ಅಂದರೆ ಎ, ಬಿ ಇತ್ತು ಅಂದರೆ ಬಿ, ಸಿ ಇತ್ತು ಅಂದರೆ ಸಿ, ಈ ಥರ ಇರೋದಕ್ಕೆ ರಿಫ್ಲೆಕ್ಸಿವ್ ಅಂತ ಹೇಳಿ ಕರಿತೀವಿ. ಇಂಥ ರಿಲೇಷನ್ ಆರ್ನಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಆರು ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಎ ಅಂತೇಳಿ ಹೇಳ್ತೀವಿ. ಎ ಅನ್ನೋ ಎಲಿಮೆಂಟ್ ಈ ಎ ಅನ್ನೋ ಸೆಟ್ನಲ್ಲಿರುತ್ತೆ, ಎ ಅನ್ನೋದು ಆರ್ನಲ್ಲಿರುತ್ತೆ. ಹಾಗಾಗಿ ಇದನ್ನು ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಕರಿತೀವಿ. ಇದಕ್ಕೆ ಡೆಫಿನೇಷನ್ ಹೇಗೆ ಬರಿಬೇಕು ಅಂತ ಹೇಳಿದರೆ, ಆರ್ ಈಸ್ ರಿಫ್ಲೆಕ್ಸಿವ್ if A, A is belongs to R for all A is belongs to A ಅಂತಿತ್ತು ಅಂದರೆ ಇದು ರಿಫ್ಲೆಕ್ಸಿವ್. ಓಕೆ, ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಅಥವಾ ನೀವು ಸಿಮೆಟ್ರಿಕ್ನ ಹೇಳ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಸಿಮೆಟ್ರಿಕ್ ಹೇಳೋದಕ್ಕೆ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, A, B is belongs to R which implies B, A is belongs to R for all A, B is belongs to A. ಅಂದರೆ ಎ ಅನ್ನೋ ಒಂದು ಸೆಟ್ ಇರುತ್ತೆ, ಇದರಲ್ಲಿ ಎ ಆ್ಯಂಡ್ ಬಿ ಅನ್ನೋ 2 ಎಲಿಮೆಂಟ್ ಇರುತ್ತೆ. ಹಾಗಾದರೆ ಎ, ಬಿ ನಮಗೆ ಆರ್ನಲ್ಲಿ ಇದೆ ಅಂತ ಹೇಳಿದರೆ, ಬಿ, ಎ ಕೂಡ ಆರ್ನಲ್ಲಿ ಇತ್ತು ಅಂದರೆ ಅದನ್ನು ಸಿಮೆಟ್ರಿಕ್ ಅಂತ ಹೇಳಿ ಕರಿತೀವಿ. ಅಂದರೆ 1, 2 ಬಿಲಾಂಗ್ಸ್ ಟು ಆರ್ ಇದೆ ಅಂತ ಹೇಳಿದರೆ, ದೆನ್ 2, 1 ಶುಡ್ ಬಿಲಾಂಗ್ಸ್ ಟು ಆರ್, ಅದರ್ವೈಸ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ, ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸಿಟಿವ್ಗೆ ನಮಗೆ 3 ಎಲಿಮೆಂಟ್ ಬೇಕು. ಟ್ರಾನ್ಸಿಟಿವ್ನ ನಾವು 3 ಎಲಿಮೆಂಟಿಂದ ಡಿಫೈನ್ ಮಾಡ್ತೀವಿ. ಇಫ್ ಎ, ಬಿ ಈಸ್ ಬಿಲಾಂಗ್ಸ್ ಟು ಆರ್, ಆ್ಯಂಡ್ B, C is belongs to R, then A, C is also belongs to R. ಅಂದರೆ ಎ ಆ್ಯಂಡ್ ಆಲ್ಸೋ ಫಾರ್ ಆಲ್ ಎ, ಬಿ, ಸಿ ಈಸ್ ಬಿಲಾಂಗ್ಸ್ ಟು ಎ. ಎ ಅನ್ನೋ ಸೆಟ್ನಲ್ಲಿ 3 ಎಲಿಮೆಂಟ್ ಇದೆ, ಎ, ಬಿ, ಸಿ ಅನ್ನೋ 3 ಎಲಿಮೆಂಟ್ ಇದೆ. ಇದರಲ್ಲಿ ಎ ಆ್ಯಂಡ್ ಬಿ ಆರ್ನಲ್ಲಿ ಬಿಲಾಂಗ್ ಆಗಿದೆ ಅಂತ ಹೇಳಿದ್ರೆ, ಬಿ ಆ್ಯಂಡ್ ಸಿ ಕೂಡ ಆರ್ನಲ್ಲಿ ಬಿಲಾಂಗ್ ಆಗಿದೆ ಅಂದರೆ ಇದರ ಫಸ್ಟ್ ಎಲಿಮೆಂಟ್ ಇದರ 2ನೇ ಎಲಿಮೆಂಟ್ ಜೊತೆಗೆ ರಿಲೇಷನಲ್ಲಿ ಇರಬೇಕು. ಅದೇ ಎ, ಸಿ ಈಸ್ ಬಿಲಾಂಗ್ಸ್ ಟು ಆರ್. ಹೀಗಿತ್ತು ಅಂದರೆ ಅದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ನೋಡಿ, ರಿಫ್ಲೆಕ್ಸಿವ್ ಹೇಳುವಾಗ ನಮಗೆ 1 ಎಲಿಮೆಂಟ್ ಇದ್ದರೆ ಸಾಕು, ಸಿಮೆಟ್ರಿಕ್ ಹೇಳುವಾಗ ನಮಗೆ 2 ಎಲಿಮೆಂಟ್ ಇರಬೇಕು, ರಿಫ್ಲೆಕ್ಸಿವ್ ಹೇಳುವಾಗ ನಮಗೆ 3 ಎಲಿಮೆಂಟ್ ಇರಬೇಕು. ಇದು ಡೆಫಿನೇಷನ್. ಓಕೆ, ಸೊ ಈ ಥರ ಕ್ವೆಶನ್ಸ್ ಕೇಳಿದರೆ ಹೀಗೆ ನೀವು ಆನ್ಸರ್ ಬರಿಬೋದು. ಇನ್ನೊಂದು ಥರ ಕ್ವೆಶನ್ಸ್ ಕೇಳ್ತಾರೆ, ಅದೇನು ಅಂದರೆ ಎಕ್ಸಾಂಪಲ್ಸ್ ಅಂತೇಳಿ ಕೇಳ್ತಾರೆ.
ಎಕ್ಸಾಂಪಲ್ಸ್, ಗಿವ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಸಿವ್ ಅಂತ ಕೇಳ್ಬೋದು, ಗಿವ್ ಎಕ್ಸಾಂಪಲ್ ಫಾರ್ ಸಿಮೆಟ್ರಿಕ್ ಅಂತ ಕೇಳ್ಬೋದು, ಗಿವ್ ಎಕ್ಸಾಂಪಲ್ ಫಾರ್ ಟ್ರಾನ್ಸಿಟಿವ್ ಅಂತ ಕೇಳ್ಬೋದು. ಈ ಥರ ಕೇಳಿದರು ಅಂದರೆ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಈಗ ರಿಫ್ಲೆಕ್ಸಿವ್ ನಿಮಗೆ ಎಕ್ಸಾಂಪಲ್ ಬರೀಬೇಕು ಅಂತ ಹೇಳಿದ್ರೆ ರಿಫ್ಲೆಕ್ಸಿವ್ಗೆ 1, 2, 2, 3, 3. ಇದನ್ನು ಹೇಗೆ ಬರಿತೀವಿ ಅಂದರೆ, ಒಂದು ನಿಮಿಷ, R is equal to 1, 1, 2, 2 and 3, 3 on A, where A is equal to 1, 2, 3. ಫಸ್ಟೇ ನೀವು ಎ ಅಂತ ಹೇಳಿ ಒಂದು ಸೆಟ್ನ ಡಿಫೈನ್ ಮಾಡ್ಕೊಳ್ಳಿ. ಎ ಈಸ್ ಈಕ್ವಲ್ ಟು 1, 2, 3. ದೆನ್ ಆರ್ ಈಸ್ ಈಕ್ವಲ್ ಟು 1, 1, 2, 2, 3, 3 ಆನ್ ಎ ಅಂತ ಬರೆದ್ರೆ ನಿಮಗೆ ಇದು ರಿಫ್ಲೆಕ್ಸಿವ್ ಅಂತ ಹೇಳಿ ನಾವು ಹೇಳಿದಂಗೆ ಆಯಿತು. ಇದು ರಿಫ್ಲೆಕ್ಸಿವ್ಗೆ ಒಂದು ಎಕ್ಸಾಂಪಲ್. ಇದೇ ನೀವು ಸಿಮೆಟ್ರಿಕ್ ಏನಲ್ಲೇ ಹೇಳಬೇಕು ಅಂದರೆ ಸಿಮೆಟ್ರಿಕ್ನ ಏನಲ್ಲಿ ಹೇಳಬೇಕು ಅಂದರೆ, ಇಫ್ A equal to 1, 2, then R equal to 1, 2, 1, 2, R, 2 and 2, 1. ಹೀಗಿತ್ತು ಅಂತ ಹೇಳಿದ್ರೆ ಇದನ್ನು ಸಿಮೆಟ್ರಿಕ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಸಿಮೆಟ್ರಿಕ್ ಅಂದರೆ ಎ ಬಿನೂ ಇರಬೇಕು, ಬಿ ಏನೂ ಇರಬೇಕು. ಇದರಲ್ಲಿ ಕಾನ್ಷಿಯಸ್ ಆಗಿರಬೇಕು. ಓಕೆ, ಇಲ್ಲಿ ನಾನು 3 ಯಾಕೆ ಬರ್ದಿಲ್ಲ ಅಂದರೆ 3 ಬರೆದ್ರೆ ಆ ಎಲಿಮೆಂಟು ಬರಿಬೇಕು ನಾವು. ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಆನ್ ಎ ಅಂತ ಬರೆಯೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅದು ಮರ್ತ್ರಿ ಅಂದರೆ ಇದಕ್ಕೂ ಏನು ಕನೆಕ್ಷನ್ ಇಲ್ದಂಗೆ ಆಗೋಗುತ್ತೆ. ಆನ್ ಎ ಅನ್ನೋದು ಕಂಪಲ್ಸರಿ ಬರೀರಿ. ನೆಕ್ಸ್ಟು ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಅಂತ ಹೇಳಿದ್ರೆ, ಇಫ್ ಎ ಇಸ್ ಈಕ್ವಲ್ ಟು 1, 2, 3, ದೆನ್ ಆರ್ ಇಸ್ ಈಕ್ವಲ್ ಟು 1, 2, 2, 3 ಆ್ಯಂಡ್ 1, 3. ಓಕೆ, ಇದು ಟ್ರಾನ್ಸಿಟಿವ್ ಆನ್ ಎ. ಓಕೆ, ಸೊ ಎ ಬಿನೂ ಇರಬೇಕು, ಬಿ ಸಿನೂ ಇರಬೇಕು, ಎ ಸಿನೂ ಇರಬೇಕು. ಹಾಗಿದ್ರೆ ಇದು ಟ್ರಾನ್ಸಿಟಿವ್. ಸೊ ಇಲ್ಲಿ ಡೆಫಿನೇಷನ್ ಹೇಳುವಾಗಲೇ ಒಂದು ವಿಷಯ ಹೇಳಕ್ಕೆ ಮರ್ತೆ. ಟ್ರಾನ್ಸಿಟಿವ್ ಅಂದರೆ ಏನು ಅಂತ ಹೇಳಿದ್ರೆ, ಇನ್ನೊಂದು ಡೆಫಿನೇಷನ್ ಟ್ರಾನ್ಸಿಟಿವ್ಗೆ ನಾವು ಕೊಡ್ತೀವಿ. ಇನ್ನೊಂದು ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಎ ಬಿ ಆರ್ನಲ್ಲಿ ಬಿಲಾಂಗ್ ಆಗಿದೆ, ಬಟ್ ಬಿ ಸಿ ಆರ್ನಲ್ಲಿ ಬಿಲಾಂಗ್ ಆಗಿಲ್ಲ. ಆಗ ನಮಗೆ ಎ ಸಿ ಬಿಲಾಂಗ್ಸ್ ಟು ಆರ್ ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇದನ್ನು ಟ್ರಾನ್ಸಿಟಿವ್ ಅಂತ ಹೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೊಂದು ಬುಕ್ಕಲ್ಲೇ ಒಂದು ಎಕ್ಸಾಂಪಲ್ ಇತ್ತು. ಅದೇನು ಅಂತ ಹೇಳಿದ್ರೆ, ಇಫ್ ಎ ಈಸ್ ವೈಫ್ ಆಫ್ ಬಿ, ಇದು ಆರ್ನಲ್ಲಿದೆ. ಓಕೆ, ಸೊ ವಿ ಕಾಂಟ್ ಸೇ ಬಿ ಈಸ್ ವೈಫ್ ಆಫ್ ಸಮ್ ಅದರ್ ಪರ್ಸನ್ ಬಿಕಾಸ್ ಹೀ ಈಸ್ A is wife of B ಅಂದರೆ it is female version, it is male version. We can't say a male version is wife of another male version. So B, C ಆರ್ನಲ್ಲಿ ಬಿಲಾಂಗ್ ಆಗಿಲ್ಲ. ಹಾಗಾಗಿ ನಾವು ಎ ಸಿ ಬಿಲಾಂಗ್ಸ್ ಟು ಆರ್ ಅಂತ ತೋರಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇದನ್ನು ನಾವು ಟ್ರಾನ್ಸಿಟಿವ್ ಅಂತೇಳಿ ಹೇಳ್ಬೋದು. ಸೊ ಇದು ಟ್ರಾನ್ಸಿಟಿವ್ಗೆ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ನಾವು ಇದನ್ನು ಬಿಟ್ಟರೆ ನಿಮಗೆ ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಅಂದರೆ, ವಾಟ್ ಈಸ್ ಬೈನರಿ ಆಪರೇಷನ್ ಅಂತ ಕೂಡ ಕೇಳ್ಬೋದು. ಬೈನರಿ ಆಪರೇಷನ್ ಅಂದರೆ ನಿಮಗೆ ಬುಕ್ಕಲ್ಲಿ ಒಂದಿಷ್ಟುದ್ದ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ನಾನು ಬೈನರಿ ಆಪರೇಷನ್ಗೆ ಒಂದು ಸಣ್ಣ ಡೆಫಿನೇಷನ್ ಹೇಳ್ತಿದ್ದೀನಿ. ಅದೇನು ಅಂತ ಹೇಳಿದ್ರೆ, ಎ ಬಿ ಅನ್ನೋದು ಎನಲ್ಲಿ ಬಿಲಾಂಗ್ ಆಗಿದೆ. ಓಕೆನಾ, ಎ ಬಿ ಅನ್ನೋದು ಎನಲ್ಲಿ ಬಿಲಾಂಗ್ ಆಗಿದೆ. ಆ್ಯಂಡ್ ಎ ಸ್ಟಾರ್ ಬಿಗೆ ನಮಗೊಂದು ರಿಲೇಷನ್ ಸಿಗ್ತಾ ಇದೆ. ಎ ಸ್ಟಾರ್ ಬಿಗೆ ಆರ್ನಲ್ಲಿ ರಿಲೇಷನ್ ಇದೆ. ದೆನ್ ಎ ಸ್ಟಾರ್ ಬಿ ಈಸ್ ಯುನಿಕ್. ಎ ಸ್ಟಾರ್ ಬಿಗೆ ಬೇರೆ ಯಾವ ಎಕ್ಸಾಂಪಲು ಬರೋಂಗಿಲ್ಲ. ಎ ಸ್ಟಾರ್ ಬಿ ಆರ್ನಲ್ಲಿ ಇದೆ. ಎ ಸ್ಟಾರ್ ಬಿ ಒಂದು ಯುನೀಕ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್, ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಸಿ ಅಂತ ಹೇಳಿದ್ರೆ ಇದಕ್ಕೆ ಬೇರೆ ಯಾವ ಆನ್ಸರು ಬರೋಂಗಿಲ್ಲ. ಸಿ ಒಂದೇ ಸೊಲ್ಯೂಷನ್ ಆಗಿರಬೇಕು. ಅದನ್ನು ಬೈನರಿ ಆಪರೇಷನ್ ಅಂತೇಳಿ ಕರಿತೀವಿ. ಓಕೆ, ಬಟ್ ಬುಕ್ಕಲ್ಲಿ ಹೆಂಗಿದೆ ಅಂದರೆ ಎಫ್ ಈಸ್ ಫ್ರಮ್ ಆರ್ ಟು ಆರ್ ಹಂಗೆಲ್ಲ ತುಂಬ ಇದೆ. ನಾವು ಇಷ್ಟೇ ಹೇಳಿದರೂ ಸಾಕು. ಇದು ಸಿಂಪಲ್ ವರ್ಡು. ನೆಕ್ಸ್ಟು ಬೈನರಿ ಆಪರೇಷನ್ನಲ್ಲಿ ಬೇರೆ ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಅಂದರೆ, ಯಾವುದಾದ್ರೂ 2 ಎಲಿಮೆಂಟ್ ಕೊಟ್ಟು ಅದ್ರ ಮೇಲೆ ಬೈನರಿ ಆಪರೇಷನ್ ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವೆಶನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಫೈಂಡ್ ದ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು LCM ಆಫ್ ಎ
ಆ್ಯಂಡ್ ಬಿ ಅಂತ ಕೇಳ್ಬೋದು. ಎ ಆ್ಯಂಡ್ ಬಿ ಫೈಂಡ್ 20 ಸ್ಟಾರ್ 16 ಅಂತ ಕೇಳ್ಬೋದು. ಇದು ಒಂದು ಎಕ್ಸಾಂಪಲ್. ಈ ಥರ ಕೂಡ ಕೇಳೋ ಚಾನ್ಸಸ್ ಇದೆ. ಅವಾಗ ನಾವೇನು ಮಾಡಬೇಕು ಅಂದರೆ 20 ಸ್ಟಾರ್ 16ಗೆ ಎಲ್ ಸಿ ಎಮ್ ತೊಗೊಂಡು ಬರೆದ್ವಿ ಅಂತ ಹೇಳಿದ್ರೆ ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ಎಲ್ ಸಿ ಎಮ್ ಹೆಂಗೆ ಬರುತ್ತೆ? 20, 16 2 ಇಂದ ಡಿವೈಡ್ ಮಾಡ್ತೀವಿ, 10, 8 ಆಗುತ್ತೆ. ಮತ್ತು 2 ಇಂದ ಡಿವೈಡ್ ಮಾಡ್ತೀವಿ, 5, 4 ಆಗುತ್ತೆ. ಸೊ ಇಷ್ಟ್ರ ಮೇಲೆ ನೀವು ಡಿವೈಡ್ ಮಾಡೋದಂದರೆ 5 1s 4 ಆ್ಯಸ್ ಇಟ್ ಈಸ್ 4 1 1 ಆಗುತ್ತೆ. ಸೊ ಇವೆಲ್ಲದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಲ್ ಸಿ ಎಮ್ ಸಿಗುತ್ತೆ. 5 4s 20, 2s 40, 42s 80. ಸೊ ಆನ್ಸರ್ ಈಸ್ 80. ಈ ಥರ ನೀವು ಎಲ್ ಸಿ ಎಮ್ ಅಪ್ಲಿಕೇಶನ್ ಲೆವೆಲಲ್ಲಿ ಇಂಥ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಇದೆಲ್ಲ ಈಸಿ ಬೈನರಿ ಆಪರೇಷನ್ ಆಗಿರುತ್ತೆ. ಇದ್ರ ಮೇಲೆ ಯಾವ್ಯಾವ ಥರ ಕ್ವೆಶನ್ಸ್ ಇದೆ ಅಂತ ನೋಡಿಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್. ನನಗೆ ಗೊತ್ತಿರೋಂಗೆ ಇಷ್ಟು ಕ್ವೆಶನ್ಸ್ ಬರ್ಬೋದು. ಓಕೆನಾ? ಸೊ ಇದಾದ ಮೇಲೆ ನೆಕ್ಸ್ಟು ಯಾವ ಥರ ಇದೆ ಅಂತ ಹೇಳಿದ್ರೆ 2 ಮಾರ್ಕ್ಸಿನ ಕ್ವೆಶನ್ಸು. ಇಟ್ ಈಸ್ ಆಲ್ ಅಬೌಟ್ ಕಮ್ಯುಟೇಟಿವ್ ಲಾ ಆ್ಯಂಡ್ ಅಸೋಸಿಯೇಟಿವ್ ಲಾ. 2 ಮಾರ್ಕ್ಸ್ನಲ್ಲಿ ನಿಮಗೆ ಕಮ್ಯುಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ಮೇಲೆ ಮಾತ್ರ ಕೇಳೋಕ್ಕಾಗೋದು. ಕಮ್ಯುಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್. ಕಮ್ಯುಟೇಟಿವ್ ಆ್ಯಂಡ್ ಅಸೋಸಿಯೇಟಿವಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂದರೆ ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಒನ್, ಇಫ್ ಕ್ಯೂ ಆನ್ ಕ್ಯೂ defined by A star B is equal to AB plus 1, ಡಿಟರ್ಮೈನ್ ವೆದರ್ ಸ್ಟಾರ್ ಈಸ್ ಕಮ್ಯುಟೇಟಿವ್ ಅಂತ ಕೇಳ್ತಾರೆ. ಕಮ್ಯುಟೇಟಿವ್ ಅಂತ ಹೇಳಿದ್ರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಅಂತ ತೋರಿಸಿದರೆ ಅದು ಕಮ್ಯುಟೇಟಿವ್ ಅಂತ ಅರ್ಥ. ಓಕೆ, ಸೊ ಈಗ ಫಸ್ಟ್ ನೀವು ಎ ಸ್ಟಾರ್ ಬಿ ಅಂತ ತಗೊಳ್ಳಿ. ಎ ಸ್ಟಾರ್ ಬಿ ಅಂದರೆ ಎ ಬಿ ಪ್ಲಸ್ 1. ಓಕೆ, ನೆಕ್ಸ್ಟು ಇದನ್ನೇ ನೀವು ಚೇಂಜ್ ಮಾಡಿನಾದರೂ ಮಾಡ್ಬೋದು ಅಥವಾ ನೀವು ನೆಕ್ಸ್ಟ್ ಕೂಡ ಬರಿಬೋದು ಬಿ ಸ್ಟಾರ್ ಎ. ಬಿ ಸ್ಟಾರ್ ಎ ಅಂತ ಹೇಳಿದರೆ ಎ ಪ್ಲೇಸ್ನಲ್ಲಿ ನೀವು ಬಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಬಿ ಪ್ಲೇಸ್ನಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅಂದರೆ ಬಿ ಎ ಪ್ಲಸ್ 1. ಬಟ್ ವಿ ನೋ ದಟ್ ಮಲ್ಟಿಪ್ಲಿಕೇಶನ್ ಈಸ್ ಕಮ್ಯುಟೇಟಿವ್. ಅಂಡರ್ ಕಮ್ಯುಟೇಟಿವ್ ಮಲ್ಟಿಪ್ಲಿಕೇಶನ್ ಈಸ್ ಟ್ರೂ. ಸೊ ಬಿ ಎ ಅಂದರೂ ಒಂದೇ, ಎ ಬಿ ಅಂದ್ರೂ ಒಂದೇ. ಓಕೆ, therefore A star B is equal to B star A, hence star is commutative. ಓಕೆ, ಈ ಥರ ಕ್ವೆಶನ್ಸ್ನ ಕೇಳ್ಬೋದು. ಈ ಥರ ಕ್ವೆಶನ್ಸ್ ಕೇಳೋವಂಥ ಚಾನ್ಸಸ್ ಇದೆ ಕಮ್ಯುಟೇಟಿವ್ ಲಾನಲ್ಲಿ. ನೆಕ್ಸ್ಟು ಅದು ಬಿಟ್ಟರೆ ನೆಕ್ಸ್ಟ್ ಎ ಮೈನಸ್ ಬಿ ಬಗ್ಗೆ ಕೇಳ್ಬೋದು. ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ. ಹಾಗಾದರೆ ಸ್ಟಾರ್ ಕಮ್ಯುಟೇಟಿವಾ ಅಂತ ಕೇಳ್ತಾರೆ. ಸ್ಟಾರ್ ಇಸ್ ಕಮ್ಯುಟೇಟಿವ್ ಹೌದೋ ಇಲ್ಲೋ ಅಂತೇಳಿ ನೀವು ಹೇಳಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಬರುತ್ತೆ ಅನ್ನೋದಕ್ಕೆ ನೀವು ಈ ಥರ ಜನ್ರಲಾಗಿ ಒಂದು ಎಕ್ಸಾಂಪಲ್ ಹೇಳ್ಬೋದು. ಟ್ರೂ ಅಂತ ಹೇಳೋದಕ್ಕೆ ಜನ್ರಲಾಗಿ ಒಂದು ಎಕ್ಸಾಂಪಲ್ ಹೇಳ್ಬೋದು. ಆದರೆ ಫಾಲ್ಸ್ ಅಂತ ಹೇಳೋದಕ್ಕೆ ನಿಮಗೊಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಹೇಳಲೇಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದಾದ್ರೂ ಒಂದು ಸ್ಪೇಸ್ನಲ್ಲಿದ್ದೀರಾ, ಆ ಸ್ಪೇಸ್ನಲ್ಲಿ ಎಲ್ಲದೂ ಸರಿ ಇದೆ ಅಂತ ಹೇಳೋದಕ್ಕೆ ಓಕೆ, ನೀವು ಜನ್ರಲಾಗಿ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಅದೇ ಯಾವುದೋ ಒಂದು ಸಿಸ್ಟಮ್ ತಪ್ಪಿದೆ ಅಂತ ಹೇಳಿದ್ರೆ ಆ ಒಂದೇ ಒಂದು ಸಿಸ್ಟಮ್ನ ನೀವು ಎತ್ತೆಣಿಸಿದ್ರೂ ಅದು ಟೋಟಲ್ ಸಿಸ್ಟಮ್ ತಪ್ಪು ಅಂತ ಬಂದ್ಬಿಡುತ್ತೆ ಅಲ್ವಾ. ಅದೇ ಸ್ಟ್ರಾಟಜಿ ಇಲ್ಲೂ ಯೂಸ್ ಆಗುತ್ತೆ. ಈಗ ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಅನ್ನೋದು ನಿಮಗೆ ಗೊತ್ತಿದೆ, ಅದು ಕಮ್ಯುಟೇಟಿವ್ ಆಗಲ್ಲ, ಯಾಕಂದರೆ ನೆಗೆಟಿವ್ ಇದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, 2 ಸ್ಟಾರ್ 3 ಅಂತ ತಗೊಳ್ತೀನಿ. ಓಕೆ, 2 ಸ್ಟಾರ್ 3 ಅಂದರೆ 2 ಮೈನಸ್ 3. ಸೊ ಆನ್ಸರ್ -1, ಕರೆಕ್ಟ್ ಅಲ್ವಾ. ಈಗ ಇದನ್ನೇ ಉಲ್ಟಾ ತಗೊಳ್ತೀನಿ. 3 ಸ್ಟಾರ್ 2 ವಿಚ್ ಇಸ್ ಈಕ್ವಲ್ ಟು 3 ಸ್ಟಾರ್ 2 ಅಂತ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಟು 3 minus 2 which is equal to 1. But we can't say -1 is equal to 1 alva. So -1 is not equal to 1 andre, which implies A star B is not equal to B star A. Hence star is not commutative. ಸ್ಟಾರ್ ಈಸ್ ನಾಟ್ ಕಮ್ಯುಟೇಟಿವ್. ನನ್ನ ಹತ್ರ ಒಂದು ಪೆನ್ ಇದೆ ಅಂತ ಹೇಳೋದಕ್ಕೂ ನನ್ನ ಹತ್ರ ಒಂದು ಪೆನ್ ಇಲ್ಲ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಇಲ್ಲ ಅನ್ನೋದೇ ಬೇರೆ, ಇದೆ ಅನ್ನೋದೇ ಬೇರೆ. ಸೊ -1 ಅನ್ನೋದೇ ಬೇರೆ, 1 ಅನ್ನೋದೇ ಬೇರೆ. ಸೊ ಇದೆರಡು ಈಕ್ವಲ್ ಆಗಲ್ಲ ಅಂತ ಹೇಳ್ತಿದ್ದೀವಿ. ಓಕೆ, ಇದು ಬಿಟ್ಟರೆ ನಿಮಗೆ ಅಸೋಸಿಯೇಟಿವ್ನಲ್ಲಿ ಕೇಳೋವಂಥ ಚಾನ್ಸಸ್ ಇದೆ. ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಬಿ ಬೈ 2 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸ್ಟಾರ್ ಈಸ್ ಅಸೋಸಿಯೇಟಿವ್ ಅಂತ ತೋರಿಸ್ಬೇಕು.
ಅಸೋಸಿಯೇಟಿವ್. ಇಲ್ಲಿ ಮಾರ್ಕ್ಸ್ ಅಲಾಟ್ಮೆಂಟ್ ಹೇಗಾಗತ್ತೆ ಅಂದರೆ, ಮೇ ಬಿ ಇಲ್ಲಿ ಎ ಸ್ಟಾರ್ ಬಿ ಅಂತ ತೋರಿಸೋದಕ್ಕೆ 1 ಮಾರ್ಕ್ಸು, ಬಿ ಸ್ಟಾರ್ ಎ ಅಂತ ತೋರಿಸೋದಕ್ಕೆ 1 ಮಾರ್ಕ್ಸ್ ಬರ್ಬೋದು. ಹಾಗಂತ ಇವೆರಡು ಬರೆದಿದ್ದೀನಿ, ಇದು ಬರ್ದಿಲ್ಲ ಅಂದರೂ ನನಗೆ ಮಾರ್ಕ್ಸ್ ಸಿಗುತ್ತೆ ಅಂತ ತಪ್ಪು ಕಲ್ಪನೆ ಬೇಡ. ಇದು ಬರ್ದಿಲ್ಲ ಅಂದರೆ ನೀವು ಬರೆದಿರೋ ಸ್ಟೇಟ್ಮೆಂಟಿಗೆ ಅರ್ಥನೇ ಇಲ್ದಂಗೆ ಆಗೋಗುತ್ತೆ. ಹಾಗಾಗಿ ನೀವು ಇದನ್ನು ಬರೆದಿದ್ದೀರಾ ಅಂದರೆ ಇದನ್ನು ಬರೀಲೇಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಅಸೋಸಿಯೇಟಿವ್. ಅಸೋಸಿಯೇಟಿವಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಇದು ಮೂರನ್ನು ಇಟ್ಕೊಂಡೆ ನಾವು ಆಟ ಆಡಬೇಕು. ಅಥವಾ ಇದನ್ನು ಅಡಿಷನಲ್ ಹೇಳಿದ್ದೀನಿ, ಸ್ಟಾರ್ ಅಂತ ಯೂಸ್ ಮಾಡೋದಾದರೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಇದನ್ನು ಮೂರನ್ನು ಇಟ್ಕೊಂಡೆ ಆಟ ಆಡಬೇಕು. ಫಸ್ಟು ಇವೆರಡಕ್ಕೂ ಬ್ರ್ಯಾಕೆಟ್ ಹಾಕಿ, ಅದಾದಮೇಲೆ ಇವೆರಡಕ್ಕೂ ಬ್ರ್ಯಾಕೆಟ್ ಹಾಕಿ. ಎ ಸ್ಟಾರ್ ಬಿ ಫಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ ಸಿ ಮಾಡಿದರೆ ನಿಮಗೆ ಬರೋ ಆನ್ಸರು ಎ ಸ್ಟಾರ್ ಬಿ ಸ್ಟಾರ್ ಸಿಗೂ ಬರಲೇಬೇಕು. ಬ್ರ್ಯಾಕೆಟಲ್ಲಿರೋದನ್ನು ಫಸ್ಟು ನಾವು ಕಂಪ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಬಿ ಬೈ 2 ಇದೆ. ಹಾಗಾದರೆ ಎ ಸ್ಟಾರ್ ಬಿ ಸ್ಟಾರ್ ಸಿ ಫಸ್ಟು ಇವೆರಡನ್ನು ಕಂಪ್ಯೂಟ್ ಮಾಡಿಬಿಡೋಣ. ಎ ಸ್ಟಾರ್ ಬಿ ಅಂದರೆ ಎ ಬಿ ಬೈ 2 ಕರೆಕ್ಟ್ ಅಲ್ವಾ? ಸೊ ಸ್ಟಾರ್ ಸಿ ಇದನ್ನು ಇವಾಗ ಎ ಅಂತ ಹೇಳಿ ಕನ್ಸಿಡರ್ ಮಾಡಿ, ಇದನ್ನು ಬಿ ಅಂತ ಹೇಳಿ ಕನ್ಸಿಡರ್ ಮಾಡಿ. ಈಗ ಎ ಸ್ಟಾರ್ ಬಿ ಅಂತ ಹೇಳಿದರೆ ಎ ಬಿ ಬೈ 2, ಇಲ್ಲಿ ಎ ಪ್ಲೇಸ್ನಲ್ಲಿ ಎ ಬಿ ಬೈ 2 ಇದೆ, ಸೊ ಎ ಬಿ ಬೈ 2. ಬಿ ಪ್ಲೇಸ್ನಲ್ಲಿ ಸಿ ಇದೆ, ಸೊ ಇಂಟು ಸಿ ಡಿವೈಡೆಡ್ ಬೈ 2. ಇಲ್ಲಿ ಏನಿದೆಯೋ ಅದನ್ನೇ ನಾನು ಬರೆದಿರೋದು, ಬಟ್ ಎ ಪ್ಲೇಸ್ನಲ್ಲಿ ಮಾತ್ರ ಇದನ್ನು ಬರ್ತಿದ್ದೀನಿ, ಎ ಬಿ ಬೈ 2 ಅನ್ನೋದನ್ನು ಬರ್ತಿದ್ದೀನಿ. ಹಾಗಾದರೆ ಆನ್ಸರ್ ಏನು ಬರುತ್ತೆ? ಎ ಇಂಟು ಬಿ ಇಂಟು ಸಿ, ಎ ಇಂಟು ಬಿ ಇಂಟು ಸಿ ಡಿವೈಡೆಡ್ ಬೈ 2 ಇಂಟು 2, ಸೊ 4. ಡಿನಾಮಿನೇಟರಲ್ಲಿರೋದ್ರಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನಾವು ಬರೀತಾ ಇದ್ದೀವಿ. ಇದು ಒಂದು ಇಕ್ವೇಷನ್. ಓಕೆ, ಸೊ ನೆಕ್ಸ್ಟ್ ಒನ್ ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಫಸ್ಟು ಬಿ ಸ್ಟಾರ್ ಸಿನ ಮಲ್ಟಿಪ್ಲೈ ಮಾಡ್ತೀನಿ. ಅಂದರೆ ಅದೆರಡಕ್ಕೂ ನಾನಿವಾಗ ಬೈನರಿ ಆಪ್ರೇಷನ್ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಎ ಜೊತೆಗೆ ಅದನ್ನು ಕಂಪ್ಯೂಟ್ ಮಾಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಎ ಸ್ಟಾರ್ ಹಾಗೆ ಇರಲಿ, ಕ್ಯಾರಿ ಮಾಡಬೇಕು ಅದನ್ನು. ಸೊ ಬಿ ಸ್ಟಾರ್ ಸಿನಲ್ಲಿ ಎ ಪ್ಲೇಸ್ನಲ್ಲಿ ಬಿ ಇದೆ, ಬಿ ಪ್ಲೇಸ್ನಲ್ಲಿ ಸಿ ಇದೆ. ಇದನ್ನು ನೋಡಿ, ಎ ಬಿ ಬೈ 2 ಅಂತಿದೆ. ಈಗ ಎ ಪ್ಲೇಸ್ನಲ್ಲಿ ನಾವು ಬಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಬಿ ಪ್ಲೇಸ್ನಲ್ಲಿ ಸಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಬಿ ಸಿ ಬೈ 2. ಓಕೆ, ಸೊ ಇವಾಗ ಎ ಸ್ಟಾರ್ ಬಿ ಥರ ಆಯಿತು. ಆವಾಗಲೇ ನಾವೇನು ಮಾಡಿದ್ವಿ, ಇದಕ್ಕೆ ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಇವಾಗ ಇದಕ್ಕೆ ಬಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ಪ್ಲೇಸ್ನಲ್ಲಿ ಏನೇ ಇದೆ, ಬಿ ಪ್ಲೇಸ್ನಲ್ಲಿ ಇದಿಷ್ಟು ಇದೆ, ಬಿ ಸಿ ಬೈ 2 ಅಂತಿದೆ. ಸೊ ಇದ್ರ ಪ್ರಕಾರ ಇದನ್ನು ಬರೆಯೋದಾದರೆ ಎ ಪ್ಲೇಸ್ನಲ್ಲಿ ಎ ಇದೆ, ಸೊ ಎ ಆ್ಯಸ್ ಇಟ್ ಈಸ್. ಬಿ ಪ್ಲೇಸ್ನಲ್ಲಿ ಬಿ ಸಿ ಬೈ 2 ಇದೆ, ಸೊ ಬಿ ಸಿ ಬೈ 2 ಡಿವೈಡೆಡ್ ಬೈ 2 ಇದೆ, ಸೊ ಐ ಆಮ್ ರೈಟಿಂಗ್ 2. ಎ ಇಂಟು ಬಿ ಇಂಟು ಸಿ, ಎ ಇಂಟು ಬಿ ಇಂಟು ಸಿ ಡಿವೈಡೆಡ್ ಬೈ 2 by 2 ಅಂದರೆ 4. This is equation number 2. Therefore, equation 1 equal to equation 2, which implies A star B star C is equal to A star B star C. So, associative ಆಯಿತು. Hence, star is associative. ಓಕೆ, ಸೊ ಇದಿಷ್ಟು 2 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್ಸು. ಈಗ 3 ಮಾರ್ಕ್ಸಿಗೆ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಸೊ 3 ಮಾರ್ಕ್ಸಲ್ಲಿ ಆಲ್ಮೋಸ್ಟ್ ಅವ್ರು ಕೇಳೋ ಕ್ವೆಶನ್ಸ್ ಎಲ್ಲ ಈಕ್ವಿವೆಲೆನ್ಸ್ ರಿಲೇಷನ್ಗೆ ರಿಲೇಟೆಡ್ ಆಗೇ ಇರುತ್ತೆ. ಈಕ್ವಿವೆಲೆನ್ಸ್ ರಿಲೇಷನ್ ಫಾರ್ 3 ಮಾರ್ಕ್ಸ್. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ರಿಲೇಷನ್ ಅದು ರಿಫ್ಲೆಕ್ಸಿವೂ ಆಗಿರಬೇಕು, ಸಿಮೆಟ್ರಿಕ್ಕೂ ಆಗಿರಬೇಕು, ಆ್ಯಂಡ್ ಟ್ರಾನ್ಸಿಟಿವೂ ಆಗಿರಬೇಕು. ಇದು 3 ರಿಲೇಷನ್ ಇದ್ದರೆ ಮಾತ್ರ ಅದನ್ನು ಈಕ್ವಿವೆಲೆನ್ಸ್ ಅಂತ ಕರಿತೀವಿ. ನಿಮಗೆ 2 ಥರ ಕ್ವೆಶನ್ಸ್ ಕೇಳ್ತಾರೆ, ವೆದರ್ ಇಟ್ ಈಸ್ ಈಕ್ವಿವೆಲೆನ್ಸ್ ಆರ್ ನಾಟ್. ಇನ್ನೊಂದು ಶೋ ದಟ್ ಇಟ್ ಈಸ್ ಅ ಈಕ್ವಿವೆಲೆನ್ಸ್ ರಿಲೇಷನ್. ಹಾಗೆ ಕೇಳಿದಾಗ ನಿಮಗೆ 2 ಥರ ನೀವು ಸೊಲ್ಯೂಷನ್ನು ಕೊಡಬೇಕಾಗತ್ತೆ. ಶೋ ದಟ್ ಅಂತ ಕೇಳಿದಾಗ ಜನರಲ್ ಸೊಲ್ಯೂಷನ್ ಕೊಟ್ಟರೆ ಸಾಕು. ವೆದರ್ ಅಂಥೇಳಿ ಚೆಕ್ ಮಾಡೋಕ್ಕೆ ಕೊಟ್ಟಾಗ ನೀವು ಒಂದು ಎಕ್ಸಾಂಪಲ್ನ ಕೊಟ್ಟಿನೇ ನೀವು ಅದಕ್ಕೆ ಹೌದೋ ಇಲ್ಲೋ ಅಂಥೇಳಿ ಹೇಳಬೇಕಾಗತ್ತೆ. ಸೊ ಫಸ್ಟ್ ಒನ್ ಏನು ಕ್ವೆಶನ್ಸ್ ಕೊಡ್ತಾರೆ ಅಂದರೆ, ನೀವು ಏನು ವರಿ ಮಾಡ್ಕೋಬೇಡಿ, ಈ ಕ್ವೆಶನ್ಸ್ನೆಲ್ಲ ನಾನು ಕೆಳಗಡೆ ನಿಮಗೆ ಲಿಂಕ್ ಕೊಡ್ತೀನಿ. ಸೊ ಡೋಂಟ್ ವರಿ. ಇಲ್ಲ ಲಾಸ್ಟಿಗೆ ನಾನು ನಿಮಗೆ ಫೋಟೋ ತೆಗ್ದಿನೇ ಅಪ್ಲೋಡ್ ಮಾಡಿರ್ತೀನಿ ಈ ಚಾಪ್ಟರಲ್ಲಿ ರಿಲೇಟೆಡ್ 1 ಮಾರ್ಕ್ 2 ಮಾರ್ಕ್ ಆ್ಯಂಡ್ 3 ಮಾರ್ಕ್ ಕ್ವೆಶನ್ಸ್ನ. ಸೊ ಯು ಕ್ಯಾನ್ ಟೇಕ್ ದಟ್ ಆಲ್ಸೋ. ಓಕೆ, ಸೊ ಫಸ್ಟ್ ಒನ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ಒಂದು ರಿಲೇಷನ್ ಆರ್ ಇದೆ, ಅದು ಸೆಟ್ ಎನಲ್ಲಿ ಡಿಫೈನ್ ಆಗುತ್ತೆ. ಸೆಟ್ ಎನಲ್ಲಿ 1, 2, 3, so on up to 14
ಇರುತ್ತೆ. ಸೊ ಇದರಲ್ಲಿ ರಿಲೇಷನ್ ಆರ್ ಹೇಗೆ ಡಿಫೈನ್ಡ್ ಆಗಿರುತ್ತೆ ಅಂದರೆ ಎಕ್ಸ್ ಕಾಮ ವೈ ಸಚ್ ದಟ್ 3x - y ಇಸ್ ಈಕ್ವಲ್ ಟು 0 ಅಂಥೇಳಿ ಡಿಫೈನ್ ಆಗಿರುತ್ತೆ. ಇದರಲ್ಲಿ ನಾವು ಇದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅಂಥೇಳಿ ಹೇಳಬೇಕು. ಸೊ ಇದರಲ್ಲಿ ಮಾರ್ಕ್ಸ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂದರೆ ನೀವು ರಿಫ್ಲೆಕ್ಸಿವ್ ಹೌದೋ ಇಲ್ಲೋ ಚೆಕ್ ಮಾಡೋದಕ್ಕೆ 1 ಮಾರ್ಕ್ಸು, ಸಿಮೆಟ್ರಿಕ್ ಹೌದೋ ಇಲ್ಲೋ ಚೆಕ್ ಮಾಡೋದಕ್ಕೆ 1 ಮಾರ್ಕ್ಸು, ಟ್ರಾನ್ಸಿಟಿವ್ ಹೌದೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ 1 ಮಾರ್ಕ್ಸು. ಇಲ್ಲಿ ಅವ್ರು ಕೇಳಿರೋದೇ ಡಿಟರ್ಮೈನ್ ಅಂತ ಕೇಳಿದ್ದಾರೆ. ಡಿಟರ್ಮೈನ್ ಅಂತ ಕೇಳಿದರೆ ಯು ಶುಡ್ ಗಿವ್ ಸಮ್ ಎಕ್ಸಾಂಪಲ್ಸ್. ಓಕೆ, ಜನರಲ್ ಸೊಲ್ಯೂಷನ್ ಇಲ್ಲಿ ಬರಲ್ಲ, ಎಕ್ಸಾಂಪಲ್ ಕೊಡಬೇಕು. ಸೊ ಫಸ್ಟ್ ನೀವು ಆರ್ ಅನ್ನೋದಕ್ಕೆ ಒಂದು ರಿಲೇಷನ್ ಬರ್ಕೊಬಿಡಿ. ಆರ್ ಅಂತ ಹೇಳಿದ್ರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ 3x - y ಈಕ್ವಲ್ ಟು 0. ಹಾಗಾದರೆ ವಾಟ್ ಈಸ್ y ಈಕ್ವಲ್ ಟು 3x ಅಲ್ವಾ. ಸೊ -y ಈಕ್ವಲ್ಸಿಂದ ಈ ಕಡೆಗೆ ತೊಗೊಂಡ್ರೆ +y ಆಗುತ್ತೆ, y ಈಕ್ವಲ್ ಟು 3x ಆಗುತ್ತೆ. ಈಗ ನೀವು ಏನು ಮಾಡಬೇಕು ಅಂದರೆ ಎಕ್ಸ್ ಪ್ಲೇಸ್ನಲ್ಲಿ 1ಇಂದ 14ವರೆಗೂ ನೀವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ಬರೋವಂಥ ವ್ಯಾಲ್ಯೂನ y ಪ್ಲೇಸ್ನಲ್ಲಿ ಬರ್ಕೊಳ್ತಾ ಹೋಗಬೇಕು. ಬಟ್ ರಿಮೆಂಬರ್ ಎಕ್ಸ್ ಮತ್ತು y ಅನ್ನೋದು ಶುಡ್ ಬಿಲಾಂಗ್ಸ್ ಟು x, y. ಓಕೆನಾ, ಎಕ್ಸ್ ಮತ್ತು ವೈ ಅನ್ನೋದು x, y ಒಳಗಡೆ ಬರಲೇಬೇಕು. ಹಾಗಿದ್ದರೆ ಮಾತ್ರ ಇದು ರಿಲೇಷನ್ ಆಗುತ್ತೆ. ಸೊ ಫಸ್ಟ್ ನಾನು 1 ಬರಿತೀನಿ. ಈ ಪ್ಲೇಸ್ನಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 × 1 = 3. ಸೊ 3. ಓಕೆ, ನೆಕ್ಸ್ಟು ಸೆಕೆಂಡ್ 1 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 × 2 = 6 ಆಗುತ್ತೆ. ಸೊ 2, 6. ನೆಕ್ಸ್ಟು 3 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. 3 × 3 = 9 ಬರುತ್ತೆ. ಸೊ 9. ನೆಕ್ಸ್ಟು 4 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4 × 3 = 12. ಸೊ 12. 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 × 5 = 15 ಬರುತ್ತೆ. ಬಟ್ 15 ಏನಲ್ಲಿ ಇಲ್ಲ ನೋಡಿ, ಇಲ್ಲೆಲ್ಲೂ ಇಲ್ಲ, 14ಕ್ಕೆ ಸ್ಟಾಪ್ ಆಗಿದೆ. ಹಾಗಾಗಿ ನಾವು ಇಲ್ಲಿಗೆ ನಿಲ್ಲಿಸ್ತೀವಿ. ಯಾಕೆ ಇಲ್ಲಿಗೆ ನಿಲ್ಲಿಸಿದ್ವಿ? 5 ಈ ಸೆಟ್ಟಲ್ಲಿದೆ, ಬಟ್ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬರೋವಂಥ 15 ಈ ಸೆಟ್ಟಲ್ಲಿ ಇಲ್ಲ. ಹಾಗಾಗಿ ನಾವು ಇದನ್ನು ತೊಗೊಳ್ತಾ ಇಲ್ಲ. ಇಲ್ಲಿ ಕಂಡೀಷನಲ್ಲಿ ಅವರೇ ಕೂಡ ಕೊಡ್ತಾರೆ x, y ಶುಡ್ ಬಿಲಾಂಗ್ಸ್ ಟು a ಅಂತ. ಓಕೆನಾ. ಸೊ ಇದು ನಮ್ಮ ರಿಲೇಷನ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೋಡಿ. ಇಲ್ಲೆಲ್ಲಾದರೂ ರಿಫ್ಲೆಕ್ಸಿವ್ ಅಂತ ಹೇಳಿ ಕಾಣ್ತಿದೆಯಾ ನಿಮಗೆ? ರಿಫ್ಲೆಕ್ಸಿವ್ ಕಾಣ್ತಿಲ್ಲ. ಯಾಕಂದರೆ ಎಲ್ಲೂ ಮಿರರ್ ಇಮೇಜ್ ಇಲ್ಲ. 1 3 ಇದೆ, 2 6 ಇದೆ, 3 9 ಇದೆ, 4 12 ಇದೆ. ಎಲ್ಲೂ ಮಿರರ್ ಇಮೇಜ್ ಇಲ್ಲ. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಕಂಡೀಷನ್ ಬರೆದುಬಿಡಿ. 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಥವಾ ನೀವು ಇದನ್ನು a, ಅಥವಾ ಯಾವುದಾದ್ರೂ ಒಂದು ಇದರಲ್ಲಿ ಯಾವುದೋ ಒಂದು ಎಲಿಮೆಂಟ್ನ ತೊಗೊಂಡು ನೀವು ಹೇಳ್ಬೋದು ಫಾರ್ ಆಲ್ 1 ಈಸ್ ಬಿಲಾಂಗ್ಸ್ ಟು a. ಓಕೆ, 1 ಏನಲ್ಲಿದೆ, ಆದರೆ 1, 1 ಏನಲ್ಲಿ ಇಲ್ಲ. ಹಾಗಾಗಿ ಇದು ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಸಿಮೆಟ್ರಿಕ್ ಹೌದೋ ಇಲ್ಲೋ ಅಂತ ಹೇಳಬೇಕು. ಸೊ ಸಿಮೆಟ್ರಿಕ್ ಹೌದೋ ಇಲ್ಲೋ ಅಂತ ಹೇಳಕ್ಕೆ ಹೇಗೆ ತೊಗೊಳ್ತೀವಿ? 1, 3 ಈಸ್ ಬಿಲಾಂಗ್ಸ್ ಟು ಆರ್. ಎಲ್ಲಾದರೂ ನೋಡಿ 3, 1 ಬಿಲಾಂಗ್ಸ್ ಟು ಆರ್ ಇದೆಯಾ ಅಂತ ಅಲ್ವಾ. ಸೊ ಬಟ್ 3, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ. ಸೊ ಯಾವುದಾದ್ರೂ ಒಂದು ಎಲಿಮೆಂಟಲ್ಲಿ ಇದು ವರ್ಕೌಟ್ ಆಗಿಲ್ಲ ಅಂದ್ರೂ ಇದು ಆ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದೇ ಇಲ್ಲ ಅಂತ ಹೇಳ್ಬಿಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಒನ್ ಹೇಗೆ ಅಂತ ಹೇಳಿದ್ರೆ ನೋಡಿ, ಈ ಎಕ್ಸಾಂಪಲಲ್ಲಿ 1, 3 ಬಿಲಾಂಗ್ಸ್ ಟು ಆರ್ ಇದೆ. 1, 3 ಈಸ್ ಬಿಲಾಂಗ್ಸ್ ಟು ಆರ್. ಅದೇ ಥರ 3, 9 ಈಸ್ ಬಿಲಾಂಗ್ಸ್ ಟು ಆರ್. ಬಟ್ 1, 9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡಿ, ಇನ್ ಕೇಸ್ ಇಲ್ಲಿ 3, 9 ಇರಲಿಲ್ಲ ಅಂತ ಇಟ್ಕೊಳ್ಳಿ. 3, 9 ಇರಲಿಲ್ಲ ಅಂದಿದ್ರೆ ನಾವು ಇದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ಬೋದಿತ್ತು. ಯಾಕಂದರೆ ಇಲ್ಲಿ 2, 6 ಇದೆ, 6, ಸಮಥಿಂಗ್ ಇಲ್ಲ, 4, 12 ಇದೆ, 12, ಸಮಥಿಂಗ್ ಇಲ್ಲ. ಅದೇ ನಿಮಗೆ 1, 3 ಇದೆ, 3, 9 ಇರಲಿಲ್ಲ ಅಂದಿದ್ರೆ ನಾವು ಇದನ್ನು ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ 3, 9 ಇದೆ, 1, 9 ಮಾತ್ರ ತಪ್ಪಿಸ್ಕೊಬಿಡುತ್ತು ಅಲ್ವಾ. ಸೊ 1, 9 ಇಲ್ಲ ಅನ್ನೋದಕ್ಕೋಸ್ಕರ ಇಟ್ ಈಸ್ ನಾಟ್ transitive. Therefore it is not transitive. Okay, so it is not transitive. ಇದಿಷ್ಟು
ಒಂದು ಪ್ರಾಬ್ಲಮ್ ಆಯಿತು. ಇದೇ ಥರ ಇನ್ಯಾವ್ಯಾವ ಥರ ಪ್ರಾಬ್ಲಮ್ಸ್ ಕೊಡ್ಬೋದು ಅಂತ ನೋಡೋಣ. ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ ಶೋ ದಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಶೋ ದಟ್ ಅಂದರೆ ವಿ ಹ್ಯಾವ್ ಟು ಶೋ ಇಟ್. ಓಕೆ, ಇದರ ಜನರಲೈಸ್ಡ್ ಇದನ್ನು ತೊಗೊಂಡ್ರೆ ಸಾಕು. ಜನರಲೈಸ್ಡ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಸಾಕು. ಶೋ ದಟ್ ದ ರಿಲೇಷನ್ ಆರ್ ಆನ್ ದ ಸೆಟ್ ಆಫ್ ಅ ರಿಯಲ್ ನಂಬರ್ ಆರ್ ಈಸ್ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ ಟು a comma b such that a is less than or equal to b square is neither reflexive nor symmetric nor transitive ಅಂತ ತೋರಿಸ್ಬೇಕು ನಾವಿವಾಗ. ಇದು ರಿಫ್ಲೆಕ್ಸಿವು ಅಲ್ಲ, ಸಿಮೆಟ್ರಿಕ್ಕು ಅಲ್ಲ, ಟ್ರಾನ್ಸಿಟಿವು ಅಲ್ಲ ಅಂತ ತೋರಿಸ್ಬೇಕು. ಇವರು ಅಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನಾವಿದು ಇದನ್ನು ಇಲ್ಲ ಅಂತಲೇ ತೋರಿಸ್ಬೇಕು. ಅವ್ರು ಇಲ್ಲ ಅಂತ ಹೇಳಿದರು ನೀವು ಹೌದು ಅಂತ ತೋರಿಸಂಗಿಲ್ಲ. ಓಕೆನಾ? ಸೊ ಇದನ್ನು ಇದು ಟ್ರಾನ್ಸಿಟಿವ್ ಅಲ್ಲ, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ ಅಂತ ತೊಗೊಳೋದಕ್ಕೆ ನಾವು ಯಾವ ಎಕ್ಸಾಂಪಲ್ ಬೇಕಿದ್ರೂ ತೋರಿಸ್ಬೋದು. ನಮಗೆ ಲಾಸ್ಟಿಗೆ ಏನು ಬರಬೇಕು, ಇದು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ ಅಂತ ತೋರಿಸಿದರೆ ಸಾಕು. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಫಸ್ಟು ಎ ಈಸ್ ಈಕ್ವಲ್ ಟು 1/2 ಅಂತ ತೊಗೊಳ್ತೀವಿ. ಎ ಈಸ್ ಈಕ್ವಲ್ ಟು 1/2 ಅಂದರೆ 1/2, 1/2 ಆರ್ನಲ್ಲಿ ಇದೆ ಅಂತ ಹೇಳಿದರೆ ಇದು ರಿಫ್ಲೆಕ್ಸಿವ್, ಇಲ್ಲ ಅಂತ ಹೇಳಿದರೆ ಇದು ರಿಫ್ಲೆಕ್ಸಿವ್ ಅಲ್ಲ. ಕಂಡೀಷನ್ ಏನಿದೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಇದೆ. ನಾವು ಇದನ್ನೇ ರಿಫ್ಲೆಕ್ಸಿವ್ ಅಂತ ಹೇಳಿ ತೊಗೊಳ್ಳೋದಾದರೆ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತಲೇ ತೊಗೋಬೇಕು. ಸೊ ಎ ಪ್ಲೇಸ್ನ ನಾನು 1/2 ಸಬ್ಸ್ಟಿಟ್ಯೂಟ್ ಮಾಡಿದರೆ 1/2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಹೋಲ್ ಸ್ಕ್ವೇರು, ವಿಚ್ ಇಂಪ್ಲೈಸ್ 1/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/4 ಆಗುತ್ತೆ. ಇಟ್ ಈಸ್ ನಾಟ್ ಟ್ರೂ ಅಲ್ವಾ? ಇಟ್ ಈಸ್ ನಾಟ್ ಟ್ರೂ. ಯಾಕೆ ಅಂದರೆ 1/2 ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1/4. ಅರ್ಧ ಕಾಲು ಭಾಗಕ್ಕಿಂತ ದೊಡ್ಡದು ಅಲ್ವಾ? ಆದರೆ ಇಲ್ಲೇನಿದೆ, ಕಡಿಮೆ ಅಂತ ತೋರಿಸಿದೆ. ಈ ಮೌತ್ ಇದೆ ಅಲ್ವಾ, ಈ ಓಪನಿಂಗ್ ಇದೆ ಅಲ್ವಾ, ಈ ಓಪನಿಂಗ್ ಯಾವ ಕಡೆ ಇರುತ್ತೋ ಅದು ದೊಡ್ಡದು, ಆಪೋಸಿಟ್ ಸೈಡಲ್ಲಿರೋದು ಸಣ್ಣದು ಅನ್ನೋದೇ ಈ ಸಿಂಬಲ್ನ ಅರ್ಥ. ಓಕೆನಾ? ಸೊ ಇಲ್ಲಿ 1/4 ದೊಡ್ಡದು, 1/2 ಸಣ್ಣದು ಅಂತ ಹೇಳ್ತಿದ್ದಾರೆ. ಬಟ್ ಈ ಸ್ಟೇಟ್ಮೆಂಟ್ ನಾಟ್ ಟ್ರೂ ಅಲ್ವಾ? ಸೊ ಇಟ್ ಈಸ್ ಫಾಲ್ಸ್. ಹಾಗಾಗಿ ಇಟ್ ಈಸ್ ಫಾಲ್ಸ್. ಹೆನ್ಸ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇದೇ ಥರ ನಾವು ಸಿಮೆಟ್ರಿಕ್ ಹೌದೋ ಇಲ್ಲೋ ಅಂತ ತೋರಿಸೋಣ. ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 2 ಅಂತೇಳಿ ತಗೊಳ್ಳೋಣ. ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ನಮಗೆ ಇರೋವಂಥ ಕಂಡೀಷನ್ನು. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಯಾಕಂದರೆ ಎ ಪ್ಲೇಸ್ನಲ್ಲಿ 1 ತೊಗೊಂಡಿದ್ದೀನಿ, ಬಿ ಪ್ಲೇಸ್ನಲ್ಲಿ 2 ತೊಗೊಂಡಿದ್ದೀನಿ. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಬಟ್ 2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಲ್ವಾ? ಸೊ ವಿ ಕ್ಯಾನ್ ಸೇ ಎ ಕಮ ಬಿ ಈಸ್ ಬಿಲಾಂಗ್ಸ್ ಟು ಆರ್ ಅಂದರೆ 1, 2 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ 2, 1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಇದು ದೇರ್ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್. ನೆಕ್ಸ್ಟು ನಾವು ಟ್ರಾನ್ಸಿಟಿವ್ ಹೇಳಬೇಕು. ಥರ್ಡ್ ಒನ್ ಟ್ರಾನ್ಸಿಟಿವ್ ಹೇಳಬೇಕು. ಸೊ ಟ್ರಾನ್ಸಿಟಿವ್ ಹೇಳೋದು ಅಂದರೆ ಹೇಗೆ ಹೇಳ್ತೀವಿ? ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 2, ಸಿ ಈಕ್ವಲ್ ಟು 3. ಓಕೆ, ಅಥವಾ ನಾನೇನು ತಗೊಳ್ತೀನಿ ಅಂತ ಹೇಳಿದ್ರೆ ಎ ಈಕ್ವಲ್ ಟು, ಸೊ ಇಲ್ಲೇನು ಮಾಡ್ತೀನಿ, ಎ ಈಕ್ವಲ್ ಟು 3 ಅಂತ ತಗೊಳ್ತೀನಿ, ಬಿ ಈಕ್ವಲ್ ಟು -2 ಅಂತ ತಗೊಳ್ತೀನಿ. ಓಕೆ, ಸೊ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಲ್ವಾ ಕಂಡೀಷನ್ ಇರೋದು. ಸೊ ಎ ಪ್ಲೇಸ್ನಲ್ಲಿ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -2 ಹೋಲ್ ಸ್ಕ್ವೇರ್ ಅಂದರೆ ಏನು? 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಓಕೆ, ನೆಕ್ಸ್ಟ್ ಕಂಡೀಷನ್ಗೆ ಸಿ ವ್ಯಾಲ್ಯೂ ನಾನು 1 ಅಂತ ತಗೊಳ್ತೀನಿ. ಓಕೆ, ಸೊ ನೆಕ್ಸ್ಟು ಅಗೇನ್ ಸಿ ವ್ಯಾಲ್ಯೂ ಅಂದರೆ ಬಿ ಮತ್ತು ಸಿನ ತೊಗೊಂಡು ನಾವು ನೆಕ್ಸ್ಟ್ ಕಂಡೀಷನ್ ಪ್ರೂವ್ ಮಾಡಬೇಕು. ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಅನ್ನೋದು ಕಂಡೀಷನ್. ಸೊ ಬಿ ವ್ಯಾಲ್ಯೂ -2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಸ್ಕ್ವೇರ್ ಅಂತ ಹೇಳಿದ್ರೆ -2 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕರೆಕ್ಟು. ಬಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಕರೆಕ್ಟ್ ಇದೆಯಾ ಅಂತ ನೋಡಬೇಕು. ಎ ವ್ಯಾಲ್ಯೂ ಏನು 3 ಲೆಸ್ ದೆನ್ ಆರ್ ಈಕ್ವಲ್ ಟು, ಸಿ ವ್ಯಾಲ್ಯೂ ಏನಿದೆ 1 ಸ್ಕ್ವೇರ್. ಬಟ್ ವಿ ಕಾಂಟ್ ಸೇ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಲ್ವಾ? 3 ಆಲ್ವೇಸ್ ಗ್ರೇಟರ್ ದೆನ್ 1. ಓಕೆ, ಬಟ್ 3 ಈಸ್ ನೆವರ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ದೇರ್ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್.
ಮಕ್ಕಳ ಇದ್ರ ಜೊತೆಗೆ ಇನ್ನೊಂದು 2-3 ಪ್ರಾಬ್ಲಮ್ನ ನಾನು ಕಲೆಕ್ಟ್ ಮಾಡಿದ್ದೀನಿ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಾನು ನಾಳೆ ನಿಮಗೆ ಅದನ್ನು ಕೂಡ ಸಾಲ್ವ್ ಮಾಡಿ ಹೇಳ್ಕೊಡ್ತೀನಿ. ಜೊತೆಗೆ 5 ಮಾರ್ಕ್ಸ್ ಕ್ವೆಶನ್ಸು ಕೂಡ ಎಷ್ಟು ಪ್ರೆಡಿಕ್ಟೆಡ್ ಇದೆಯೋ ಆ ಎಲ್ಲ ಕ್ವೆಶನ್ಸ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಅರ್ಥ ಆಯಿತು, ನಿಮಗೆ ಇದು ಯೂಸ್ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಜಸ್ಟ್ ನಮ್ಮಿಂದ ಒಂದು ಹೆಲ್ಪ್ ಕೂಡ ಅವರಿಗಾಗಲಿ ಎಕ್ಸಾಮಿಗೋಸ್ಕರ. ಸೊ ಎಕ್ಸಾಮಿಗೆ ಆಲ್ ದಿ ಬೆಸ್ಟ್. ನಿಮಗೆ ಬೇರೆ ಏನಾದರೂ ಟಾಪಿಕ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.